ನ್ಯಾಷನಲ್ ಹೆರಾಲ್ಡ್ ಕೇಸ್ ಈಗ ಡಿಕೆ ಬ್ರದರ್ಸ್ ಬುಡಕ್ಕೆ ಬರ್ತಾ ಇದೆ. ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ರು ಕೂಡ ತಲಾ 25 ಕೋಟಿ ಸಾರಿ 2.5 ಅವರು 25 ಲಕ್ಷ ಕೊಟ್ಟಿರೋದು, 25 ಕೋಟಿ ಅಲ್ಲ 25 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅಂತ ಇಡಿ ಹೇಳಿದೆ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇದೀಗ ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖ ಆಗಿದೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರು ದೇಣಿಗೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ದೇಣಿಗೆ ಕೊಡಲಾಗಿದೆ ಅಂತ ಇಡಿ ಆರೋಪ ಮಾಡ್ತಾ ಇದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ 142 ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ಇಡಿ ಈ ಮೊದಲು ಆರೋಪ ಮಾಡಿತ್ತು. ಆ ಕೇಸ್ ಇನ್ನೂ ಕೂಡ ನಡೀತಾ ಇದೆ. ಈಗ ಯಂಗ್ ಇಂಡಿಯಾ ಕಾಂಗ್ರೆಸ್ ಪಕ್ಷದ ಒಂದು ಪೇಪರ್ ಅದು, ಅದಕ್ಕೆ ದೇಣಿಗೆ ಕೊಟ್ಟಿರುವಂತಹ ವಿಚಾರದಲ್ಲಿ ಡಿಕೆ ಬ್ರದರ್ಸ್ ಹೆಸರು ಜೋರು ಸದ್ದು ಮಾಡ್ತಾ ಇದೆ. ಓಕೆ, ಇದೀಗ ಡಿಕೆ ಬ್ರದರ್ಸ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಏನು? ಯಾಕೆ ಹಣ ಕೊಟ್ಟಿದ್ದಾರೆ, ಯಾವುದಕ್ಕೆ ಬಳಕೆ ಆಗಿದೆ, ಈಗ ಅದು ಪ್ರಮಾದವಾ, ಯಾಕೆ ಇದು ಚರ್ಚೆಗೆ ಬಂದಿದೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂಬರ್ 1, ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ಇಂದ 25 ಲಕ್ಷ ದೇಣಿಗೆ ಹೋಗಿದೆ. 25 ಲಕ್ಷ ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳಿಂದ. ಅಂಡ್ ಅವ್ರು ಬಾಯ್ಬಿಟ್ಟು ಹೇಳಿದ್ದಾರೆ, ಹೌದು ಕೊಟ್ಟಿದ್ದೀವಿ, ಪಕ್ಷದ ಪತ್ರಿಕೆಗೆ ಕೊಟ್ಟಿದ್ದೀವಿ, ನಾವು ದುಡ್ದಂತಹ ಹಣದಿಂದ ಕೊಟ್ಟಿದ್ದೀವಿ ಅಂತ. ಆಲ್ಸೋ ಅವರ ತಮ್ಮ ಡಿಕೆ ಸುರೇಶ್ ಅವರು ಕೂಡ 25 ಲಕ್ಷ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಇದೇ ಯಂಗ್ ಇಂಡಿಯಾ ಅನ್ನುವಂತಹ ಪೇಪರ್ಗೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರೂ ಕೂಡ ನಡೆಸಿದಂತಹ ಪತ್ರಿಕೆ. ಬಟ್ ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ತು, ಯಾಕೆ ಇದು ತನಿಖೆಯನ್ನ ಕೂಡ ಎದುರಿಸ್ತಾ ಇದೆ ಅಂತ. ಯಂಗ್ ಇಂಡಿಯಾಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇದೀಗ 25 ಲಕ್ಷ ದೇಣಿಗೆ ಕೊಟ್ಟಿದ್ದಾರಲ್ಲ, ಇದು ಯಾಕೆ ಸದ್ದು ಮಾಡ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ ನಾವು. ಯಾಕೆ ಸದ್ದು ಮಾಡ್ತಾ ಇದೆ ಇದು ಹಾಗಾದ್ರೆ? ಇದಕ್ಕೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಕೂಡ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ A1 ಮತ್ತು A2 ಆರೋಪಿಯಾಗಿರುವ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ ಹಣವನ್ನ ಸಂಗ್ರಹ ಮಾಡೋಕೆ ಹೇಳಿದ್ರು. ಆ ಬೆನ್ನಲ್ಲೇ ನಮ್ಮ ರಾಜ್ಯದಿಂದ ಉಪಮುಖ್ಯಮಂತ್ರಿ DCM ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಜೊತೆಗೆ ಅವರ ತಮ್ಮ ಡಿಕೆ ಸುರೇಶ್ ಇಬ್ರು ಕೂಡ ತಲಾ 25 ಲಕ್ಷ ಕೊಟ್ಟಿದ್ದಾರೆ. ಅದನ್ನ ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾರೆ ಕೂಡ. ಕೋರ್ಟ್ಗೆ ಇಡಿ ಸಲ್ಲಿಸಿರುವ ಹೆಚ್ಚುವರಿ ಚಾರ್ಜ್ ಶೀಟ್ ಅದರಲ್ಲಿ ಇವರಿಬ್ಬರ ಹೆಸರು ಕೂಡ ಮೆನ್ಷನ್ ಆಗಿದೆ. ಕೋರ್ಟ್ಗೆ ಇಡಿ ಸಲ್ಲಿಸಿದಿಲ್ಲ ಚಾರ್ಜ್ ಶೀಟ್, ಅದರಲ್ಲಿ ಇವರಿಬ್ಬರ ಹೆಸರು ಕೂಡ ಉಲ್ಲೇಖ ಆಗಿದೆ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಹೆಸರು ಯಾಕೆ ಉಲ್ಲೇಖ ಆಗಿದೆ ಅಂದ್ರೆ ಇವ್ರು ಕೊಟ್ಟಿದ್ದಾರೆ, ಅದಕ್ಕೆ ಡಾಕ್ಯುಮೆಂಟ್ಸ್ ನ ಕೂಡ ಸಿಗ್ತಾ ಇದೆ. ಹಾಗಾಗಿ ಇವರಿಬ್ಬರ ಹೆಸರು ಇದೆ. ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅಂತ ಇಡಿ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ಹೈಕಮಾಂಡ್ ಹೇಳಿದ್ದಕ್ಕೆ ರಾಹುಲ್ ಮತ್ತು ಸೋನಿಯಾ ಗಾಂಧಿ 2,000 ಕೋಟಿ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ. ಸೋನಿಯಾ ರಾಹುಲ್ ರಿಂದ ಸುಮಾರು 2,000 ಕೋಟಿ ಆಸ್ತಿಯನ್ನ ಕೇವಲ 50 ಲಕ್ಷ ಖರೀದಿ ಮಾಡಿದ್ರು. ಅಂದ್ರೆ ಬೆಲೆ ಬಾಳುವಂಥದ್ದು 2,000 ಕೋಟಿ, ಬಟ್ ಅದನ್ನ ಇವರು ಖರೀದಿ ಮಾಡಿರುವಂಥದ್ದು 50 ಲಕ್ಷಕ್ಕೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಮೂಲಕ ಆಸ್ತಿ ಖರೀದಿಯಾಗಿದೆ. ಪೇಪರ್ನ ಬಳಸ್ಕೊಂಡಿದ್ದಾರೆ, ದುರುದ್ದೇಶಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಹೀಗಂತ ಆರೋಪವನ್ನ ಚಾರ್ಜ್ ಶೀಟ್ ನಲ್ಲಿ ಇಡಿ ಉಲ್ಲೇಖ ಮಾಡಿದೆ. ಯಾಕೆ ಡಿಕೆ ಶಿವಕುಮಾರ್ ಅವರ ಹೆಸರು ಇದ್ರಲ್ಲಿ ಬಂದಿದೆ ಅಂದ್ರೆ A1 A2 ಆರೋಪಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ರು ಕೂಡ ಇಡೀ ದೇಶಕ್ಕೆ ಕಾಂಗ್ರೆಸ್ನಲ್ಲಿ ಸಂಗ್ರಹ ಮಾಡಕ್ ಹೇಳಿದ್ರು. ಅದಕ್ಕೋಸ್ಕರ ಉಪಮುಖ್ಯಮಂತ್ರಿಗಳು 25 ಲಕ್ಷ ಕೊಟ್ಟಿದ್ದಾರೆ. ಅವರ ತಮ್ಮ ಮಾಜಿ ಸಂಸದ ಸುರೇಶ್ ಅವರು ಕೂಡ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಂಡ್ ಅದು ಪೇಪರ್ಸ್ಗಳು ಕೂಡ ಇದೆ. ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಈಗ ಪ್ರಶ್ನೆ, ಇಡಿ ಮತ್ತೆ ಇವರ ಬುಡಕ್ಕೂ ಕೂಡ ಬಿಸಿ ಕಾಯಿಸುತ್ತಾ? ಇವ್ರಿಗೂ ಕೂಡ ಇವರು ತನಿಖೆಯನ್ನ ಎದುರಿಸಬೇಕಾಗಿ ಬರುತ್ತಾ? ಅಂಡ್ ಇದು ಯಾವುದಕ್ಕೋಸ್ಕರ ಕೊಟ್ಟಿದ್ದಾರೆ, ಯಾವುದಕ್ಕೆ ಅದು ಬಳಕೆ ಆಗಿದೆ, ಬಹಳ ಪ್ರಮುಖವಾಗಿ ನೋಡ್ಬೇಕಾಗಿರೋದು. ರೇವಂತ್ ರೆಡ್ಡಿ ತೆಲಂಗಾಣದ ಸಿಎಂ ಅವರು ಕೂಡ ಹಣ ಕೊಟ್ಟಿದ್ದಾರೆ. 80 ಲಕ್ಷ ಹಣವನ್ನ ರೇವಂತ್ ರೆಡ್ಡಿ ಅವರು. ಗಾಲಿ ಅನಿಲ್ ಕುಮಾರ್ 20 ಲಕ್ಷ. ಅಂದ್ರೆ ಎಲ್ಲ ಕಡೆಯಿಂದಲೂ ಕೂಡ ಹಣ ಸಂಗ್ರಹ ಆಗಿರೋದನ್ನು ಗಮನಿಸಬಹುದು. ಅಲಿ ಶಬ್ಬೀರ್ ಮಾಜಿ ಶಾಸಕರು ಅವರು ಕೂಡ ಈ ಒಂದು ಪೇಪರ್ಗೆ ಯಂಗ್ ಇಂಡಿಯನ್ ಅಂತೇನಿದೆ ಅದಕ್ಕೆ 20 ಲಕ್ಷ ಕೊಟ್ಟಿದ್ದಾರೆ. ಸುದರ್ಶನ್ ಕಾಂಗ್ರೆಸ್ನ ಮುಖಂಡ 15 ಲಕ್ಷ ಕೊಟ್ಟಿದ್ದಾರೆ. ಹಾಗೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರು ಕೂಡ ಕೊಟ್ಟಿದ್ದಾರೆ. ತೆಲಂಗಾಣದ ಕಾಂಗ್ರೆಸ್ ಅಧ್ಯಕ್ಷ 25 ಲಕ್ಷ. ಇದೇ ರೀತಿಯಾಗಿ ಯಾರ್ಯಾರಿಂದ ಎಷ್ಟೆಷ್ಟು ದೇಣಿಗೆ ಸಂಗ್ರಹ ಆಗಿದೆ ಈ ಪೇಪರ್ಗೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ತೆಲಂಗಾಣದ ಕಾಂಗ್ರೆಸ್ ಅಧ್ಯಕ್ಷ 25 ಲಕ್ಷ, ಡಿಕೆ ಶಿವಕುಮಾರ್ 25 ಲಕ್ಷ, ಡಿಕೆ ಸುರೇಶ್ 20 ಲಕ್ಷ, ಅವರು ಕೂಡ 25 ಲಕ್ಷ. ಹೀಗೆ ಬರೋಬ್ಬರಿ ಹಣ ಸಂಗ್ರಹ ಆಗಿದೆ. ಇಡಿ ಇದೀಗ ಇದೆಲ್ಲ ಮಾಹಿತಿಯನ್ನ ಕಲೆ ಹಾಕಿ ಒಂದು ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರನ್ನ ಉಲ್ಲೇಖ ಮಾಡಿದೆ. 1938ರಲ್ಲಿ ನೆಹರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಏನಿದು, ಇದರ ಹಿನ್ನೆಲೆ ಹೇಳ್ತಾ ಇದೀವಿ ಕೇಳಿ. ಇದು 1938ರಲ್ಲಿ ನೆಹರು ಅವರು ಆರಂಭ ಮಾಡಿದಂತಹ ಪತ್ರಿಕೆ. ಇದಕ್ಕೆ ಹೆಸರು ನ್ಯಾಷನಲ್ ಹೆರಾಲ್ಡ್ ಅಂತ ಹೆಸರಿಡ್ತಾರೆ. ಪತ್ರಿಕೆಯನ್ನ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅಂದ್ರೆ AJL ಪ್ರಕಟ ಮಾಡುತ್ತೆ. 5,000ಕ್ಕೂ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ಇದಕ್ಕೆ ಷೇರುದಾರರಾಗಿದ್ರು.
ಆನಂತರ ಸ್ಥಾಪನೆ ಆಗುತ್ತೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ. ಈ ಕಂಪನಿಯು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದ್ದಲ್ಲ, ಯಾವುದೋ ಒಬ್ಬ ವ್ಯಕ್ತಿಯ ಅವ್ರಿಗೆ ಸೇರಿದ್ದಲ್ಲ. 2010ರಲ್ಲಿ AGL 1057 ಷೇರುದಾರರನ್ನ ಹೊಂದುತ್ತೆ. ನೆಕ್ಸ್ಟ್ ಅದು ನಷ್ಟ ಕೂಡ ಅನುಭವಿಸುತ್ತೆ. ಈ ಪೇಪರ್ನ ಹಿನ್ನೆಲೆ ನೋಡ್ತಾ ಇದ್ದೀವಿ, ಇತಿಹಾಸಕ್ಕೆ ದಿಕ್ತಾ ಇದ್ದೀವಿ. 2011ರಲ್ಲಿ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಂತ ವರ್ಗಾವಣೆ ಮಾಡಲಾಗುತ್ತೆ. ಯಾವಾಗ? 2011ರಲ್ಲಿ. ಸೋನಿಯಾ ಮತ್ತು ರಾಹುಲ್ ಅದರ ನಿರ್ದೇಶಕ ಮಂಡಳಿಯಲ್ಲಿರ್ತಾರೆ. ಈಗ ಈ ಕೇಸ್ ಆಗ್ತಾ ಇದ್ದಾರೆ. ಇದರಲ್ಲೂ ಕೂಡ A1 ಆರೋಪಿ A2 ಆರೋಪಿ ಇವರಿಬ್ರೆ, ಅಮ್ಮ ಮಗ. 2012ರಲ್ಲಿ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಅವರು ಕೇಸನ್ನು ದಾಖಲು ಮಾಡ್ತಾರೆ. ಇದರಲ್ಲಿ ಏನಾಗ್ತಾ ಇದೆ ನೋಡಿ ಅಂತ. 1938ರಲ್ಲಿ ಅಂದ್ರೆ ಹಗರಣ ನಡೆದಿದೆ ಅಂತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಬಟ್ ಅದಾದ ನಂತರ ಯಂಗ್ ಇಂಡಿಯನ್ ಅಂತ ಅದು ಬದಲಾಗುತ್ತೆ ಹೆಸರು. ಈ ಪೇಪರ್ನ ನಡೆಸೋದಕ್ಕೋಸ್ಕರ ಇಡೀ ಕಾಂಗ್ರೆಸ್ನಲ್ಲಿ ಒಂದು ಹಣ ಸಂಗ್ರಹಕ್ಕೆ ಮುಂದಾಗ್ತಾರೆ. ನಮ್ಮ ರಾಜ್ಯದಲ್ಲಿ DK ಶಿವಕುಮಾರ್ ಮತ್ತು ಸುರೇಶ್ ಅವರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ಇದು ಕಪ್ಪ ಕಾಣಿಕೆಯ ರೀತಿಯಲ್ಲಿ ಕೊಟ್ಟಿದ್ದಾರಾ? ಇವ್ರು ಕೊಟ್ಟಂತಹ ಹಣ ಹೇಗೆ ಬಳಕೆ ಆಗಿದೆ, ಯಾವುದಕ್ಕೆ ಬಳಸ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ ನಂತರ ಇಡಿ ಇವರಿಗೆ ಅಂದ್ರೆ ಇಡಿ ಕುಣಿಕೆಯಲ್ಲಿ ಇವರಿಬ್ರು ಮತ್ತೆ ಸಿಗಾಕೊಳ್ತಾರ ಅಥವಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಈ ಬಗ್ಗೆ ವಿಜಯಪುರದಲ್ಲಿ DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ನಡೆಸುವಂತಹ ಒಂದು ಪತ್ರಿಕೆ ಇದು, ಅದಕ್ಕೆ ನಾನು ಹಾಗೂ ಸುರೇಶ್ 25 ಲಕ್ಷ ಹಣವನ್ನ ಕೊಟ್ಟಿದ್ದೀವಿ. ತಲಾ 25 ಲಕ್ಷ ನಮ್ಮ ಟ್ರಸ್ಟ್ ನಿಂದಲೂ ದೇಣಿಗೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಂಡ್ ದೇಣಿಗೆ ನೀಡೋದ್ರಿಂದ ನಿಮಗೆ ತೊಂದರೆ ಆಗುತ್ತೆಯೇ ಅಂತ ಅಂದಾಗ, ನಾವು ದುಡ್ದಂತಹ ಆಸ್ತಿಯಿಂದ ರಾಜಾರೋಷವಾಗಿ ಹಣ ಕೊಟ್ಟಿದ್ದೀವಿ, ಕದ್ದು ಮುಚ್ಚಿ ಹಣ ಕೊಟ್ಟಿಲ್ಲ ಅಂತ ಕೂಡ DK ಶಿವಕುಮಾರ್ ಹೇಳಿದ್ದಾರೆ. ಕೇಳೋಣ ಒಂದ್ಸಲ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? ಅಂದ್ರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದಾರೆ, ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ, ಏನ್ ಕೊಟ್ಟಿದ್ದೀವಿ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ? ರಾಜಾರಾಷ್ಟ್ರಗೆ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಸರ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಚಿನ್ನವನ್ನು ತರ್ತಕ್ಕಂಥ ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ. ನಾವು